ಶ್ರೀ ತುಳಸಿ ದಯ ತೋರಮ್ಮ ಅಮ್ಮ, ಶ್ರೀ ತುಳಸಿ ದಯ ತೋರಮ್ಮ, ಅರಶಿನ ಕುಂಕುಮ ಸೌಭಾಗ್ಯ ನೀಡಿ ಚಿರಕಾಲ ಕಾಪಾಡಮ್ಮ. ಎಲ್ಲರಿಗೂ ನಮಸ್ಕಾರ. ಏನಿದು ತುಳಸಿ ಹಾಡಾಡ್ತಾ ಇದ್ದಾರೆ ಅಂದರೆ ಈ ತುಳಸಿ ಪೂಜೆ ಮಾಡುವಾಗ ನಾವು ಸುಮ್ಮನೆ ಪೂಜೆ ಮಾಡೋದಿಲ್ಲ, ಯಾವುದಾದ್ರೂ ಒಂದು ಹಾಡು ಹೇಳ್ತಾನೆ ಮಾಡ್ತಾ ಬಂದಿದ್ದೀವಿ. ಈ ಹಾಡು ಹಳೆಯದು, ಅಂದರೆ ಆವಾಗಿನಿಂದ ಕೂಡ ಈ ತುಳಸಿ ಪೂಜೆನ ಮಾಡ್ತಾ ಬಂದಿದ್ದಾರೆ. ಈ ಕಾರ್ತೀಕ ಮಾಸದಲ್ಲಿ ತುಳಸಿ ಪೂಜೆಗೆ ಯಾಕೆ ಅಷ್ಟು ಮಹತ್ವ ಕೊಟ್ಟಿದ್ದಾರೆ, ಹಾಗೆ ದ್ವಾದಶಿ ಎಂದು ತುಳಸಿ ವಿವಾಹ ಅಂತ ಕೂಡ ಮಾಡ್ತೀವಿ. ಅದು ಯಾಕೆ ಮತ್ತೆ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಕಾರ್ತಿಕ ಮಾಸದಲ್ಲಿ ಸ್ನಾನ ಹೇಗೆ ಮಾಡಬೇಕು, ದೀಪ ಹೇಗೆ ಹಚ್ಚಬೇಕು, ದಾನ ಯಾವುದನ್ನು ಮಾಡಬೇಕು ಅನ್ನೋದು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಈ ಕಾರ್ತಿಕ ಮಾಸದಲ್ಲಿ 365 ಬತ್ತಿಗಳ ದೀಪನ ಹಚ್ತಾರೆ. ಈ ತುಳಸಿ ಪೂಜೆಯೆಂದು ಕೂಡ ಹಚ್ತಾರೆ. ಅದು ಯಾಕೆ ಹಚ್ತಾರೆ ಅನ್ನೋದು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಹಾಗೆ ನೆಲ್ಲಿಕಾಯಿ ದೀಪಾರಾಧನೆ ಕೂಡ ತುಂಬಾ ಮುಖ್ಯ. ಕಾರ್ತಿಕ ಮಾಸ ನೋಡಿ ಎಲ್ಲ ಹೋಗಿ ನೆಲ್ಲಿಕಾಯಿ ಮೇಲೆ ದೀಪ ಹಚ್ತಾ ಇರ್ತಾರೆ, ನೆಲ್ಲಿಕಾಯಿ ಗಿಡಕ್ಕೆ ಪೂಜೆ ಮಾಡ್ತಾ ಇರ್ತಾರೆ. ಅದು ಯಾಕೆ, ಅದರ ಮಹತ್ವವೇನು ಮತ್ತು ಹೇಗೆ ಹಚ್ಚಬೇಕು ಅನ್ನೋದು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ತುಳಸಿಯನ್ನು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪವಂತಲೇ ಪೂಜೆ ಮಾಡ್ತೀವಿ. ಈ ಕಾರ್ತಿಕ ಮಾಸದಲ್ಲಿ ವಿಷ್ಣುವು ದಾಮೋದರ ರೂಪದಲ್ಲಿ ಇರುವುದರಿಂದ ಈ ಕಾರ್ತಿಕ ಮಾಸದಲ್ಲಿ ದಾಮೋದರ ಪ್ರಿಯ ಇತ್ಯರ್ಥಂ ಅಂತೇಳಿ ನಾವು ಪೂಜೆಯನ್ನು ಮಾಡ್ತಾ ಬಂದಿದ್ದೀವಿ. ಅದು ಯಾಕೆ ಅಂದರೆ, ತುಳಸಿ ಹಿಂದಿನ ಜನ್ಮದಲ್ಲಿ ಬೃಂದ ಆಗಿ ಜನಿಸಿರ್ತಾಳ. ಬೃಂದ ಅಸುರ ರಾಜನ ಹೆಂಡತಿ ಆಗಿರ್ತಾಳ. ಅವಳು ಮಹಾಪತಿವ್ರತೆ ಆಗಿರ್ತಾಳ. ಆಕೆ ಪಾತಿರ್ವತೆಯನ್ನು ಭಂಗ ಮಾಡಿದ್ರೇ ಅವನ ಅಸುರ ರಾಜನನ್ನು ಕೊಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರ್ತದ. ಎಲ್ಲ ದೇವತೆಗಳು ಶ್ರೀ ವಿಷ್ಣುವನ್ನ ಕೇಳ್ತಾರೆ. ಅವನ ಅಟ್ಟಹಾಸ್ಯ ಜಾಸ್ತಿ ಆಗ್ತಾ ಇದೆ, ಯಾಕಂದ್ರೆ ಅವನು ಶಿವನೊಡನೆ ಯುದ್ಧ ಮಾಡ್ತಾ ಇರ್ತಾನೆ. ಇದನ್ನು ಹೇಗಾದರೂ ನೀನು ತಪ್ಪಿಸ್ಬೇಕು ಅಂತ ಕೇಳಿದಾಗ ವಿಷ್ಣು, ಬೃಂದ ಮಹಾಪತಿರ್ವತೆ, ಆಕೆ ಪತಿರ್ವತೆ ಇರತನ ಅವನಿಗೆ ಏನೂ ಆಗೋದಿಲ್ಲ ಅಂತ ಅವನು ಆಲ್ರೆಡಿ ಶಿವನಿಂದನೇ ಒಂದು ವರನ ಪಡೆದಿರ್ತಾನ. ಅದಕ್ಕಾಗಿ ಆಕಿನ ಪತಿರ್ವತೆ ಭಂಗ ಆಗೋವರೆಗೂ ಅವನನ್ನು ನಾವೇನೂ ಮಾಡೋಕ್ಕಾಗಂಗಿಲ್ಲ ಅಂದಾಗ ನೀನೇ ಹೇಗಾದರೂ ಮಾಡಬೇಕು ಅಂತೇಳಿ ದೇವತೆಗಳು ಕೇಳ್ಕೋತಾರ. ಆವಾಗ ವಿಷ್ಣುವು ಆತನ ಗಂಡನ ರೂಪವಾಗಿ ಹೋಗಿ ಆಕೆಯ ಪಾತಿರ್ವತೆಯನ್ನು ಭಂಗಗೊಳಿಸ್ತಾನ. ಹಿಂದಿನ ಜನ್ಮದಲ್ಲಿ ಕೂಡ ಮಹಾನ್ ವಿಷ್ಣುವಿನ ಮಹಾನ್ ಭಕ್ತೆಯಾಗಿರ್ತಾಳೆ. ಅಷ್ಟು ವಿಷ್ಣುವನ್ನ ಆರಾಧನೆ ಮಾಡ್ತಾ ಇರ್ತಾಳೆ. ಆಕೆಯ ಪಾತಿರ್ವತೆಯನ್ನು ಭಂಗಗೊಳಿಸ್ಬೇಕಂತೇಳಿ ಆಕೆಯ ಗಂಡನ ರೂಪದಲ್ಲಿ ಬಂದು ಮನೆಗೆ ಬರ್ತಾನ. ಫಸ್ಟು ಆಕೆಗೆ ಗೊತ್ತಿರಂಗಿಲ್ಲ, ಜಯ ಗಳಿಸಿ ಬಂದಾನಂತೇಳಿ ಆ ಗಂಡನನ್ನು ಬರಮಾಡಿಕೊಳ್ಳಲು ಹೋಗುತ್ತಾಳ. ಹೋದ್ಮೇಲೆ ಆಕೆಗೆ ಗೊತ್ತಾಗ್ಬಿಡ್ತದ ನನ್ನ ಗಂಡ ಅಲ್ಲ ಬಂದಿರೋದು ಅಂತ. ಅವಾಗ ನಿಜ ರೂಪ ವಿಷ್ಣು ತೋರಿಸ್ತಾನ. ಆಕೆಗೆ ಅವಾಗ ಭಾಳ ಸಿಟ್ಟು ಬರ್ತದ. ನಾನು ನಿನ್ನ ಮಹಾನ್ ಭಕ್ತೆ, ಅಂಥದ್ರಲ್ಲಿ ನೀನು ನನ್ನನ್ನೇ ಈ ರೀತಿ ಮಾಡಕ್ಕೆ ಬಂದರೆ ನೀನು ಕಲ್ಲಾಗಿ ಜನಿಸು ಅಂತೇಳಿ ಶಾಪ ಕೊಟ್ಬಿಡ್ತಾಳ. ಆಗ ವಿಷ್ಣು ತಿಳಿಸಿ ಹೇಳ್ತಾನ, ಇದು ಲೋಕ ಕಲ್ಯಾಣಕ್ಕಾಗಿ ಮಾಡಿರೋದು. ನಿನ್ನ ಗಂಡ ರಾಕ್ಷಸ, ಅವನನ್ನು ಸಂಹಾರ ಮಾಡ್ಬೇಕಾಯ್ತಂದ್ರೆ ನಿನ್ನ ಪಾತಿರ್ವತ ಭಂಗ ಮಾಡಬೇಕಾಗಿತ್ತು. ಅದಕ್ಕಾಗಿ ನಾನು ಲೋಕ ಕಲ್ಯಾಣಕ್ಕಾಗಿ ಈ ರೀತಿ ಮಾಡಬೇಕಾಯ್ತು ಅಂತೇಳಿ ಹೇಳ್ತಾನ. ಅವಾಗ ಆಕೆಗೆ ಗೊತ್ತಾಗ್ಬಿಡುತ್ತಾ, ಅಯ್ಯೋ ನಾನು ಎಂಥ ತಪ್ಪು ಮಾಡಿದೆಲ್ಲ, ನಾನು ನಿನ್ನ ಭಕ್ತೆ, ನಾನೇ ನಿನಗೆ ಶಾಪ ಕೊಟ್ಟನೆಲ್ಲ ಅಂತೇಳಿ ಅಳ್ತಾಳ. ಆವಾಗ ವಿಷ್ಣು ಹೇಳ್ತಾನ, ನೀನು ಮುಂದಿನ ಜನ್ಮದಲ್ಲಿ ಪವಿತ್ರವಾದಂಥ ತುಳಸಿಯಾಗಿ ಜನಿಸು. ನಿನ್ನ ತುಳಸಿ ಇಲ್ಲದೆ ನನಗೆ ಪೂಜೆ ನೈವೇದ್ಯನೇ ಇರೋದಿಲ್ಲ ಅಂತೇಳಿ ಆಕೆಗೆ ಒಂದು ವರನ ಕೊಡ್ತಾನೆ. ಈ ಜನ್ಮದಲ್ಲಿ ಭೂಲೋಕದಲ್ಲಿ ತುಳಸಿಯಾಗಿ ಜನ್ಮಿಸ್ತಾಳ ಅಂತೇಳಿ ಪುರಾಣಗಳ ಪ್ರಕಾರ ಹೇಳಿಕೆಯಾಗಿದೆ. ಆಷಾಢ ಶುದ್ಧ ಏಕಾದಶಿ ಎಂದು ವಿಷ್ಣುವು ನಿದ್ರಾವಸ್ಥೆಗೆ ಜಾರಿರ್ತಾನೆ ಅಂತೇಳಿ ಚಾತುರ್ಮಾಸ ಪ್ರಾರಂಭ ಮಾಡ್ತೀವಿ. ಈ ದ್ವಾದಶಿ ದಿನ ಆತನ ಚಾತುರ್ಮಾಸ ಮುಗಿದು ಈ 4 ತಿಂಗಳು ನಿದ್ರಾವಸ್ಥೆಯಲ್ಲಿ ಇರ್ತಾನಲ್ಲ, ಆ ಯೋಗ್ಯ ನಿದ್ರೆಯಿಂದ ಎಚ್ಚೆತ್ಕೊಳ್ತಾನೆ ಅಂತೇಳಿ ಅವತ್ತು ತುಳಸಿಗೆ ವಿಷ್ಣುವು ಸಾಲಿಗ್ರಾಮ ರೂಪದಲ್ಲಿ ಹೊಳೆ ಹತ್ರ ಒಂದು ಕಲ್ಲಾಗಿ ಜನಿಸಿರ್ತಾನಲ್ಲ, ಈ ಜನ್ಮದಲ್ಲಿ ಸಾಲಿಗ್ರಾಮನ ಇಟ್ಟು ತುಳಸಿಗೆ ಪೂಜೆ ಮಾಡ್ತೀವಿ. ಹಾಗೆ ನಾನು ಮುಂಚೆನೇ ಹೇಳಿದೆ, ನೆಲ್ಲಿಕಾಯಿ ಕೂಡ ವಿಷ್ಣು ಸ್ವರೂಪ ಅಂತಾನೆ ಈ 1 ತಿಂಗಳ ಪೂಜೆ ಮಾಡ್ತೀವಿ. ಸಾಲಿಗ್ರಾಮ ಇಲ್ಲದೆ ಇರೋರು ನೆಲ್ಲಿಕಾಯಿ ಗಿಡದ ಒಂದು ಕೊಂಬೆನಾಗಲಿ ಅಥವಾ ನೆಲ್ಲಿಕಾಯಿ ಗಿಡದ ಹತ್ರ ಆಗಲಿ ತುಳಸಿನ ಇಟ್ಟು ಎರಡಕ್ಕೂ ಕೂಡ ವಿವಾಹ ಆಚರಣೆ ಮಾಡ್ತಾರೆ. ಇದಕ್ಕಾಗಿ ನಾವು ತುಳಸಿನ ಪವಿತ್ರ ಮಹಾಲಕ್ಷ್ಮಿ ಸ್ವರೂಪ ಎಂದು ಭಾವಿಸಿ ಪೂಜೆ ಮಾಡ್ತೀವಿ ಅನ್ನೋದು. ಇನ್ನು ಇದು ದೊಡ್ಡದು ಸ್ಟೋರಿ ಇದೆ, ನಾನು ಚಿಕ್ಕದಾಗಿ ಹೇಳಿದ್ದೀನಿ. ಇದ್ರ ಸ್ಟೋರಿ ನೀವು ಪೂರ ಕೇಳಬೇಕಾಯ್ತಂದ್ರೆ ನಾನು ತುಳಸಿ ಪೂಜೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ ಒಂದು 2 years ಬ್ಯಾಕ್. ಆ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಎಲ್ಲನೂ ತಿಳಿಸಿದ್ದೀನಿ. ಆ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ತುಳಸಿಯ ಎಲ್ಲ ವಿವರಣೆ ಕೂಡ ಅದರಲ್ಲಿ ಕೊಟ್ಟಿದ್ದೀನಿ, ಆ ವಿಡಿಯೋನ ನೋಡಿ. ಈಗ ತುಳಸಿ ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಈ ಕಾರ್ತಿಕ ಮಾಸ 1 ತಿಂಗಳ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಕೆಲವರ ಮನೆಯಲ್ಲಿ ಇರೋದಿಲ್ಲ ಅಂಥವರು ಒಂದು ತುಳಸಿ ಗಿಡನ ತಂದ್ಕೊಂಡು ಪಾಟಲ್ಲಿ ಹಾಕೊಳ್ಳಿ. 2 ತುಳಸಿಗಳನ್ನು ತಂದು ನೀವು ಒಂದು ಪಾಟಲ್ಲಿ ಹಾಕಿಡಿ. ತುಳಸಿ ಹತ್ರ ಪೂಜೆ ಮಾಡೋದು ಬೆಳಗಿನ ಜಾವ ಸೂರ್ಯೋದಯಕ್ಕಿಂತ ಮುಂಚೆ
ಇಲ್ಲಾಂದರೆ ಸಾಯಂಕಾಲ ಸೂರ್ಯಾಸ್ತ ಆದಮೇಲೆ ಪೂಜೆನ ಮಾಡಬೇಕು. ಈ ಕಾರ್ತಿಕ ಮಾಸದಲ್ಲಿ ಸ್ನಾನಕ್ಕೆ ಕೂಡ ತುಂಬ ಮಹತ್ವ ಕೊಟ್ಟಿದ್ದೀವಿ. ಯಾಕೆ ಅಂತ ಕೂಡ ನಾನು ಹೇಳಿದ್ದೀನಿ. ಈ ಕಾರ್ತಿಕ ಮಾಸ 1 ತಿಂಗಳು ಯಾವುದೇ ನೀವು ನೀರಲ್ಲಿ ಗಂಗೆ ಇರ್ತಾಳೆ ಅಂತ ಹೇಳ್ತಾರೆ. ಜಲ ಗಂಗೆ ತೈಲ ಲಕ್ಷ್ಮಿ ಅಂತ ಹೇಳ್ತಾರಲ್ಲ, ಹಾಗಾಗಿ ನೀವು ಎಲ್ಲೇ ನದಿಯಲ್ಲಿ ಸ್ನಾನ ಮಾಡಿ, ಹೊಳೆಯಲ್ಲಿ ಸ್ನಾನ ಮಾಡಿ, ಸಮುದ್ರದಲ್ಲಿ ಸ್ನಾನ ಮಾಡಿ, ಬಾವಿ ಸ್ನಾನ ಮಾಡಿ, ಬೋರ್ವೆಲ್ ಸ್ನಾನ ಆಗಲಿ ಅಥವಾ ಮನೆಯಲ್ಲೇ ಆಗಲಿ, ನೀವು ಸ್ನಾನ ಮಾಡುವಾಗ ಹರಗಂಗೆ 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 ಅಂತ ಆಗಲಿ ಅಥವಾ ಪುಂಡರೀಕಾಕ್ಷ 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 ಅಂತಲೂ ಹೇಳ್ಕೊಬೋದು. ಇಲ್ಲಾಂದರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸಿಂ ಸನ್ನಿಧಂ ಕುರು ಅಂತ ಹೇಳ್ಕೊತಾ ಕೂಡ, ಅಂದರೆ ನಾವೀಗ ಎಲ್ಲ ನದಿಗಳಲ್ಲಿ ಸ್ನಾನ ಮಾಡೋದಕ್ಕೆ ಆಗೋದಿಲ್ಲಲ್ಲ, ಎಲ್ಲರಿಗೂ ಅನುಕೂಲ ಇರೋದಿಲ್ಲ ಅಂಥವ್ರು ನಾವೆಲ್ಲನೂ ಅದರಲ್ಲೇ ಆಹ್ವಾನ ಮಾಡಿಕೊಂಡು ಸ್ನಾನ ಮಾಡಿದಂಗೆ. ಹಾಗೆ ನೀವು ಸ್ನಾನ ಮಾಡುವಾಗ 1 ಚಿಟಿಕೆ ಅರಿಶಿನ ನೀರಲ್ಲಿ ಹಾಕ್ಕೊಂಡು ಸ್ನಾನ ಮಾಡಿ, ತಲೆ ಸ್ನಾನ ಮಾಡಬೇಕು ಫಸ್ಟ್ ದಿನ. ಮತ್ತು ತುಳಸಿ ಪೂಜೆ ಮಾಡ್ತೀವಲ್ಲ ದ್ವಾದಶ ದಿನ, ಅವತ್ತು ಡೈಲಿ ತಲೆ ಸ್ನಾನ ಮಾಡುವಂಥ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ನಾನು ಹೇಳಿದ್ದು ಪುಂಡರೀಕಾಕ್ಷ ಅಂತ 3 ಸಲ ಅಂದ್ಕೊಂಡ್ರೆ ನಾವು ತಲೆ ಸ್ನಾನ ಮಾಡಿದಷ್ಟೇ ಪವಿತ್ರತೆ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಅದಕ್ಕಾಗಿ ನೀವು ಸ್ನಾನ ಮಾಡಿದ್ಮೇಲೆ ಮಡಿ ಬಟ್ಟೆನ ಉಟ್ಕೋಬೇಕು. ಮಡಿ ಬಟ್ಟೆ ಅಂದರೆ ನೀವು ಹಿಂಡಿದ ಬಟ್ಟೆಗಳನ್ನು ಹಾಕ್ಕೋಬೇಕು. ಒಂದು ವೇಳೆ ನಾವು ಹಿಂಡಿದ ಬಟ್ಟೆನ ಒಂದೊಂದ್ಸಲ ಹಿಂಡಾಕಕ್ಕೆ ಆಗಿರಂಗಿಲ್ಲ, ಹಿಂಡಿ ಹಾಕಿದ್ರೂ ಆರಿರಂಗಿಲ್ಲ, ಅಂಥ ಟೈಮಲ್ಲಿ ಬಿಟ್ಟಿರುವಂತಹ ಬಟ್ಟೆಗಳನ್ನು ಹಾಕ್ಕೋಬೇಡಿ. ಯಾಕಂದ್ರೆ ನಾವು ಹೊರಗಡೆ ಎಲ್ಲಿಗಾದರೂ ಹೋಗ್ಬೇಕಾಯ್ತಂದ್ರೆ ಒಂದು ಅರ್ಧ ಗಂಟೆ 1 ಗಂಟೆ ಹೋಗಿ ಬಂದಿರ್ತೀವಿ, ಅಷ್ಟೇನು ಗಲೀಜಾಗಿಲ್ಲ ಅಂತ ಹೋಗಿಲಾರ್ದಂಗೆ ಹಾಗೆ ಎತ್ತಿಟ್ಬಿಟ್ಟಿರ್ತೀವಿ. ಬಟ್ ಅದ್ರ ಮೇಲೆ ವಾಶ್ರೂಮ್ ಎಲ್ಲ ಹೋಗಿರ್ತೀವಲ್ಲ, ಬಂದು ಹಾಗೆ ಮಡಿಸಿಟ್ಟಿರ್ತೀವಿ. ಅವೇ ಬಟ್ಟೆಗಳನ್ನು ಧರಿಸಬಾರ್ದು. ನಿಮ್ಗೆ ಒಂದು ವೇಳೆ ಬಟ್ಟೆ ಆರಿಲ್ಲ, ಬಟ್ಟೆ ಹಿಂಡಿದ ಬಟ್ಟೆ ನಮ್ಮ ಹತ್ರ ಇಲ್ಲ ಅಂದರೆ ನೀರಲ್ಲಿ ಬೀಳದೆ ಇರ್ತಕ್ಕಂಥ ಕೆಲವು ಬಟ್ಟೆಗಳಿರ್ತಾವಲ್ಲ, ಈಗ ಉದಾಹರಣೆ ನೀವು ಬರ್ತ್ಡೇಗೆ ತೊಗೊಂಡಿರ್ತೀರಿ, ಮ್ಯಾರೇಜ್ ಡೇಗೆ ತೊಗೊಂಡಿರ್ತೀರಿ, ಅವತ್ತು ಅವು ಹಾಕ್ಕೊಂಡು ಗುಡಿಗಷ್ಟೇ ಹೋಗಿ ಬಂದಿರ್ತೀರಿ, ಅವು ಇನ್ನೂ ನೀರಲ್ಲಿ ಹಾಕಿರಲ್ಲ, ಅಂಥ ಬಟ್ಟೆಗಳನ್ನು ಕೂಡ ನೀವು ಉಟ್ಕೋಬಹುದು. ನೀರಲ್ಲಿ ಹಾಕದೇ ಇರುವಂಥ ಬಟ್ಟೆಗಳಿಗೆ ದೋಷ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಮಡಿ ಬಟ್ಟೆಗಳನ್ನ ಇಟ್ಕೊಂಡು ನೀವು ಪೂಜೆಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೋಬೇಕು. ಮೊದಲಿಗೆ ತುಂಬಿದ ಕೊಡೋದು ನೀರು, ಅರಿಶಿನ, ಕುಂಕುಮ, ಹೂವು, ಗೆಜ್ಜೆ ವಸ್ತ್ರ, ನೈವೇದ್ಯಕ್ಕಾಗಿ ಬೆಲ್ಲ ಆಗಲಿ ಅಥವಾ ಡ್ರೈ ಫ್ರೂಟ್ಸ್ ಹೇಳ್ತಾನೆ ಒಣ ದ್ರಾಕ್ಷಿ ಆಗಲಿ, ಉತ್ತುತ್ತಿ, ಹಣ್ಣು, ಬೆಲ್ಲ, ಸಕ್ಕರೆ ಯಾವುದಾದ್ರೂ ಒಂದು ನೈವೇದ್ಯಕ್ಕೆ ತೊಗೋಬೇಕು. ಹಾಗೆ 2 ಉದ್ದಿನ ಕಡ್ಡಿ, ಕರ್ಪೂರ, ದೀಪ ಹಚ್ಚೋದಕ್ಕೆ ಮಣ್ಣಿನ ಪ್ರಣತಿ, ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ತೊಗೊಳ್ಳಿ, ಬತ್ತಿ ಎಲ್ಲನೂ ನೀವು ರೆಡಿ ಮಾಡಿ ಇಟ್ಕೋಬೇಕು. ತುಳಸಿ ಮುಂದೆ ಸ್ವಲ್ಪ ತುಂಬಿದ ಕೊಡೋದು ನೀರು ತೊಗೊಂಡಿರ್ತೀರಲ್ಲ, ಅಲ್ಲಿ ಸ್ವಲ್ಪ 1 ಚಿಟಿಕೆ ಅರಿಶಿನ ಹಾಕಿ ಸಾರಿಸಿ, 1 ಚಿಕ್ಕದ ರಂಗೋಲಿ ಹಾಕಿ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹಾಕಿ, ನೀವು ಮಣ್ಣಿನ ದೀಪಗಳೇನು ತೊಗೊಂಡಿರ್ತಾರಲ್ಲ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಮೇಲೆ ಇಡಬೇಕು. ನೀವು 1 ದೀಪ ಆದರೂ ಹಚ್ಚಿ ಅಥವಾ 2 ದೀಪ ಆದರೂ ಹಚ್ಬೋದು. ಆ ಕಡೆ 1 ಈ ಕಡೆ 1 ಕೂಡ ಇಡ್ಬೋದು. ಇಲ್ಲಾಂದರೆ 1 ದೀಪ ಕೂಡ ಒಂದ್ರ ಮೇಲೆ ಒಂದು ಪ್ರಣತಿ ಇಟ್ಟು ಅದರಲ್ಲಿ ಎಣ್ಣೆಯನ್ನು ಹಾಕಿ ಅಥವಾ ತುಪ್ಪನ ಹಾಕಿ ಬತ್ತಿನ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ಬೆಳೆಸ್ಬೇಕಾದ್ರೂ ಕೂಡ ಅಷ್ಟೇ, ಕಾರ್ತಿಕ ದಾಮೋದರ ಪ್ರಿಯ ಇತ್ಯರ್ಥಂ ದೀಪಂ ಕರಿಷ್ಯೆ ಅಂತ ಕೂಡ ಹೇಳಿ ದೀಪನ ಹಚ್ಚಿದ್ಮೇಲೆ ಮತ್ತೆ ಈಗ ಅರಿಶಿನ ಕುಂಕುಮ ತುಳಸಿ ಗಿಡಕ್ಕೆ ಕೂಡ ಸ್ವಲ್ಪ ಹಚ್ಬೇಕು. ಅಂದ್ರೆ ಇವಾಗ ಕುಂಕುಮದಲ್ಲಿ ಕೂಡ ಕೆಮಿಕಲ್ ಮಾಡ್ತಾ ಇದ್ದಾರೆ. ಗಿಡಗಳು ಜಾಸ್ತಿ ನಾವು ಅರಿಶಿನ ಕುಂಕುಮ ಹಾಕೋದ್ರಿಂದ ಗಿಡಗಳು ಜಾಸ್ತಿ ಚೆನ್ನಾಗಿ ಬೆಳೆಯೋದಿಲ್ಲ. ಅದಕ್ಕಾಗಿ ಸುಮ್ಮನೆ, ಇಲ್ಲಾಂದ್ರೆ ನೀವು ಪಾಟ್ ಇರುತ್ತಲ್ಲ ಅಥವಾ ಬೃಂದಾವನ ಕಟ್ಟೆ ಇರುತ್ತಲ್ಲ, ಆ ಕಟ್ಟೆಗಾದರೂ ಅರಿಶಿನ ಕುಂಕುಮನ ಹಚ್ಚಿ ನೀವು ಹಚ್ಚಿರುವಂಥ ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಹಾಕಿ, ಆಮೇಲೆ 1 ಹೂಗಳನ್ನು 1 ದೀಪಕ್ಕೆ ಏರಿಸಿ, ತುಳಸಿಗೆ ಮಾಲೆ ಹಾಕಿದರೆ ಮಾಲೆ ಹಾಕಿ, ಇಲ್ಲಾಂದರೆ 1 ಹೂವಾದರೂ ಏರಿಸಿ. ಅದಾದಮೇಲೆ ಗೆಜ್ಜೆ ವಸ್ತ್ರ ಏರಿಸ್ಬೇಕು. ನೈವೇದ್ಯಕ್ಕಾಗಿ ಏನು ತಂದಿರ್ತೀವಲ್ಲ ಅದನ್ನು ಇಟ್ಟು ಉದ್ದಿನ ಕಡ್ಡಿ ಬೆಳಗಿ ಕರ್ಪೂರ ಆರತಿ ಮಾಡಬೇಕು. ಕರ್ಪೂರ ಆರತಿ ಮಾಡಿದ್ಮೇಲೆ ಅಕ್ಷತೆನ ಕೈಯಲ್ಲಿ ಇಟ್ಕೊಂಡು ಪ್ರದಕ್ಷಿಣೆ ಹಾಕಬೇಕು. ತುಳಸಿ ಸುತ್ತ ಪ್ರದಕ್ಷಿಣೆ ಹಾಕೋಕ್ಕಾಯಿತು ಅಂದರೆ ಪ್ರದಕ್ಷಿಣೆ ಹಾಕಿ, ಇಲ್ಲಾಂದ್ರೆ ನೀವು ಕೈಯಲ್ಲಿ ಅಕ್ಷತೆನ ಇಟ್ಕೊಂಡು ನಿಂತಲ್ಲೇ ಪ್ರದಕ್ಷಿಣೆ ಹಾಕಿ ನೀವು ಇಷ್ಟಾರ್ಥಗಳು ಏನದಾವೋ ಎಲ್ಲನೂ ದೀಪಕ್ಕೊಂದು ಸ್ವಲ್ಪ ತುಳಸಿಗೊಂದು ಸ್ವಲ್ಪ ಹಾಕಿ ನಮಸ್ಕಾರ ಮಾಡ್ಕೋಬೇಕು. ಇದು ನಾವು ಡೈಲಿ ಪೂಜೆ ಮಾಡುವಂತಹ ತುಳಸಿ ಪೂಜೆ. ಇದಕ್ಕೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ದ್ವಾದಶ ದಿನ ಪೂಜೆ ಮಾಡಬೇಕು. ಅದು ಹೇಗೆ ಅಂದರೆ, ನೀವು ತುಳಸಿ ಕಟ್ಟೆ ಡೈಲಿ ಕ್ಲೀನ್ ಮಾಡ್ತಾ ಇದ್ರಲ್ಲ, ಆ ಥರ ಕ್ಲೀನ್ ಮಾಡಿ ಒರೆಸೋದಕ್ಕಿಂತ ಪಾಟಿಗೆ ಚೆನ್ನಾಗಿ ಒಂದು ಕಲರ್ ಆಗಲಿ ಮಾಡೋದು, ಇಲ್ಲ ಸುಣ್ಣ, ನಾವೆಲ್ಲ ಅವಾಗ ನಮ್ಮ ಮನೇಲಿ ಇಷ್ಟು ದೊಡ್ಡ ಪಾಟ್ ಇತ್ತು, ಸುಣ್ಣ ಮತ್ತು ಜಾಜುಗಳಿಂದ ಪಟ್ಟಿಗಳನ್ನು ತೆಗೆದು ಅಲಂಕಾರ ಮಾಡ್ತಾ ಇದ್ವಿ. ಈಗೆಲ್ಲ ರೆಡಿಮೇಡ್ ಬಂದ್ಬಿಟ್ಟಿದೆಲ್ಲ ನಮ್ಮ ಮನೆ ಮುಂದೆ ಗಿಡ ಕೂಡ, ನಾನು ಕಲರ್ ವಾರ್ನಿಸೇ ಹಚ್ಬಿಟ್ಟಿರ್ತೀನಿ, ಹಾಗಾಗಿ ಸಾರಿಸೋದು ಅವಶ್ಯಕತೆ ಇರಲ್ಲ. ಮುಂದುಗಡೆ ಮಾತ್ರ ಸ್ವಲ್ಪ ಜಾಜುವಿಂದ ಚೆನ್ನಾಗಿ ಅರಿಶಿನ ಕುಂಕುಮದಿಂದ ಜಾಜುದಿಂದ ಯಾವುದೇ ರೀತಿ. ಈಗ ನಾವು ತುಳಸಿ ಮದುವೆ ಅಂತೀವಿ, ಅಂದರೆ ನಾವು ಮದುವೆಗೆ ಅಂದರೆ ಎಷ್ಟು ಅಲಂಕಾರ ಮಾಡ್ಕೊಂಡಿರ್ತೀವಿ ಮನೇನ, ಹಾಗೆ ತುಳಸಿ ಕಟ್ಟೆ ಕೂಡ ಚೆನ್ನಾಗಿ ಅಲಂಕರಣ ಮಾಡಿಕೊಂಡು, ನೀವು ಪೇಂಟ್ ಇದ್ದರೆ ಪೇಂಟ್ ಮಾಡ್ಕೊಳ್ಳಿ, ಇಲ್ಲ ಸುಣ್ಣ ಜಾಜು ಅರಿಶಿನ ಕುಂಕುಮ ಯಾವುದರಿಂದಾಗಲಿ ಅದರಿಂದ ಅಲಂಕರಣ ಮಾಡಿಕೊಂಡು 1 ಡೇ ಬಿಫೋರೇ ಮಾಡ್ಕೊಳ್ಳಿ. ಯಾಕಂದರೆ ಅವತ್ತೇ ನಾವು ಸೀರೆ ಅಥವಾ ಕುಬ್ಸ ಏರಿಸೋದಿರುತ್ತಲ್ಲ, ಹಾಗಾಗಿ 1 ದಿನ ಮುಂಚೆನೇ ನೀವು ಮಾಡೋದ್ರಿಂದ ಅದು ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ. ನೆಕ್ಸ್ಟ್ ಡೇ ನೀವು ಪೂಜೆ ಮಾಡುವಾಗ ಸೀರೆ ಅಥವಾ 1 ಬ್ಲೌಸ್ ಪೀಸು, ಸೀರೆ ಕುಬ್ಸ 2 ಏರಿಸಿದ್ರು ಕೂಡ ಒಳ್ಳೆಯದು. ಇಲ್ಲ ಕೆಲವೊಬ್ರು ಈ ವರಮಹಾಲಕ್ಷ್ಮಿಗೆ ಉಡಿಸ್ತೀವಲ್ಲ, ಹಾಗೆ ತುಳಸಿಗೆ ಕೂಡ
ಸೀರೆನ ಉಡಿಸ್ತೀವಿ. ನಾನಂತೂ ಪ್ರತಿ ವರ್ಷ ತುಳಸಿ ಗಿಡಕ್ಕೆ ಸೀರೆನೇ ಉಡಿಸ್ತೀನಿ. ಉಡಿಸೋದಕ್ಕೆ ನಮಗೆ ಬರೋದಿಲ್ಲ ಅನ್ನೋರು ಸೆರಗು ಮುಂದುಗಡೆ ಬರೋ ರೀತಿ ಮಡಚಿ ಮುಂದುಗಡೆ ಇಡಬೇಕು. ಈ ನಾವು ಡೈಲಿ ಹೇಗೆ ತುಳಸಿ ಪೂಜೆ ಮಾಡ್ತೀವಲ್ಲ ಅದೇ ರೀತಿ ತುಳಸಿ ಪೂಜೆ ಮಾಡ್ಕೊಳ್ಳೋದು, ದೀಪ ಹಚ್ಕೊಳ್ಳೋದು. 365 ಬತ್ತಿಗಳ ದೀಪವನ್ನ ಕೂಡ ಅವತ್ತು ಬೆಳಗಿದ್ರೆ ತುಂಬಾನೇ ಒಳ್ಳೇದು. ನೆಲ್ಲಿಕಾಯಿ ದೀಪ ಕೂಡ ಹಚ್ತಾರೆ. ಇಲ್ಲಿ ಪೂಜೆ ಮಾಡೋ ಹಾಗೆ ಮಾಡಿ ಏನಾದ್ರೂ ಅವತ್ತು ಸಿಹಿ ತಿನಿಸನ್ನ ಅಡಿಗೆ ಮಾಡಬೇಕು. ಹೋಳಿಗೆ ಮಾಡ್ಬೋದು, ಇಲ್ಲಾಂದ್ರೆ ಯಾವ್ದು ಅಂದ್ರೆ ರವಾದ ಸಜ್ಜಿಗೆ ಅಂತೂ, ಗೋಧಿ ರವದ ಸಜ್ಜಿಗೆ ಅಂತೂ ಬಂದೇ ಬರುತ್ತಲ್ರಿ, ಸಿರ ಅಂತೀವಲ್ಲ, ಅದನ್ನ ಕೂಡ ಮಾಡಿ ಇಡ್ಬೋದು. ಆಮೇಲೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು 5 ರೀತಿ ಆಗಲಿ 2 ರೀತಿ ಆಗಲಿ ಹಣ್ಣುಗಳನ್ನ ತಂದು ನೈವೇದ್ಯಕ್ಕೆ ಇಡಬೇಕು. ಅವತ್ತಿನ ದಿನ ಒಂದು ಕಾಯಿನ ಕೂಡ ತರಬೇಕು. ತುಳಸಿ ಪೂಜೆಕ್ಕಂತಾನೆ ತಾಳಿ ಮುತ್ತು ಎಲ್ಲ ಮಾರ್ತಾ ಇರ್ತಾರೆ, ಅದನ್ನ ತಂದು ಹಾಕ್ಬೋದು. ಇಲ್ಲ ನಮ್ಗೆ ತರಕ್ಕೆ ಆಗಿಲ್ಲ ಅಂದ್ರೆ ಅರ್ಶಿನ ಕೊಂಬು, ಈಗ ಆಲ್ರೆಡಿ ನೀವು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಂತೇಳಿ ಅದರಲ್ಲಿ ಅರ್ಶಿನ ಕೊಂಬು ಕೂಡ ತಂದಿರ್ತೀರಲ್ಲ, ಅದನ್ನ ಬಿಳೆ ದಾರದಲ್ಲಿ ಕಟ್ಟಬೇಕಾಯ್ತಂದ್ರೆ ಬಿಳೆ ದಾರಕ್ಕೆ ಅರ್ಶಿನ ಹಚ್ಚಿ, ಇಲ್ಲಾಂದ್ರೆ ಅರ್ಶಿನ ಕಲರ್ ದಾರನೇ ಇತ್ತಂದ್ರೆ ಹಾಗೆ ಅರ್ಶಿನ ಕೊಂಬು ಕಟ್ಟಿ ಒಂದ್ ಕಡೆ ಬಲಗಡೆ 3 ಗಂಟೆ ಎಡಗಡೆ 2 ಗಂಟೆ ಹಾಕಿ ತುಳಸಿಗೆ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ನಾವು ವಿವಾಹವಂತ ಮಾಡ್ತೀವಲ್ಲ, ಅದಕ್ಕಾಗಿ. ಅದ್ರ ಜೊತೆಗೆ ಬಳೆಗಳನ್ನ ಕೂಡ ತರಬೇಕು. ನೀವು ಚಿಟ್ಟಿ ಬಳೆ ಅಂತ ಚಿಕ್ಕ ಬಳೆ ಬರ್ತಾವ, ಆ ಬಳೆ ತಂದು ನಾವು ತುಳಸಿಗೆ ಕಟ್ಟಿ ಅಲ್ಲೇ ಬಿಡ್ತೀವಿ ಅಂದ್ರೂ ಸರಿ. ಇಲ್ಲ ನಮ್ಮ ಸೈಜು ಬಳೆ ತಂದ್ಕೊಂಡು ಪೂಜೆಗೆ ಇಟ್ಟರು ನೆಕ್ಸ್ಟ್ ಡೇ ಆ ಬಳೆಗಳನ್ನ ನಾವು ಹಾಕೊಂಡ್ರು ಕೂಡ ಬರುತ್ತೆ. ಅದ್ರ ಜೊತೆಗೆ ಮಡಿಲಕ್ಕಿನ ಕೂಡ ಇಡಬೇಕು. ಯಾಕಂದ್ರೆ ಸೀರೆ ಕುಬ್ಸ ಏರಿಸ್ತೀವಿ, ನಮ್ ಸೀರೆ ಏರ್ಸಕ್ಕಾಗಲಾರ್ದ್ರು ಒಂದು ಬ್ಲೌಸ್ ಪೀಸ್ ಈ ರೀತಿ ಮ್ಯಾಲನೂ ಹಾಕ್ಬೋದು. ಇಲ್ಲಾಂದ್ರೆ ಈ ತರ ಫೋಲ್ಡ್ ಮಾಡ್ತಾರಲ್ಲ, ಫೋಲ್ಡ್ ಮಾಡಿ ತ್ರಿಕೋಣಾಕಾರ ಬರುತ್ತೆ, ಆ ರೀತಿ ಕೂಡ ಬ್ಲೌಸ್ ಪೀಸನ್ನು ಮಡಚಿ ಇಡಬೇಕು. ನೀವು ತುಳಸಿಗೆ ಮುತ್ತಿನ ಸರ ಆಗಲಿ ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಒಡವೆ ಇದ್ರೆ ಅದನ್ನು ಕೂಡ ಹಾಕಬೇಕು. ಮದುಮಗಳು ಹೇಗೆ ರೆಡಿ ಆಗಿರ್ತಾರಲ್ರಿ ಅದೇ ರೀತಿ ತುಳಸಿ ಅಮ್ಮನ ರೆಡಿ ಮಾಡಿ ಅದ್ರ ಜೊತೆಗೆ ಸಾಲಿಗ್ರಾಮ ಇಟ್ಟು ಪೂಜೆ ಮಾಡ್ತಾರೆ. ಸಾಲಿಗ್ರಾಮ ನಿಮ್ಮ ಹತ್ರ ಇದ್ದಿಲ್ಲ ಅಂತಂದ್ರೆ ಈಗ ನೆಲ್ಲಿಕಾಯಿ ಗಿಡ ಅಂತ ಕೂಡ ಹೇಳಿದ್ನಲ್ಲ, ಅದರದ್ದು ಒಂದು ಕೊಂಬೆ ಕೂಡ ತುಳಸಿ ಪಕ್ಕದಲ್ಲಿ ಇಟ್ಟು ಪೂಜೆನ ಮಾಡ್ಬೋದು. ಇಲ್ಲ ಅದನ್ನೂ ಇಲ್ಲ ಅಂತಂದ್ರೆ ಸಾಲಿಗ್ರಾಮ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಕಲ್ಲು, ಆ ರೀತಿ ಯಾವ್ದಾದ್ರು ಕಪ್ಪು ಕಲ್ಲು ಚಿಕ್ಕದಿತ್ತಂದ್ರೆ ಅದನ್ನ ಕೂಡ ಇಟ್ಟು ಈ ಪೂಜೆನ ಮಾಡ್ಬೋದು. ತುಪ್ಪದ ದೀಪ ನೀವು ಡೈಲಿ ಹಚ್ಚುವಂತ 2 ದೀಪ ಅಥವಾ 1 ದೀಪ ಅವುಗಳನ್ನ ಎಲ್ಲಾನು ಹಚ್ಚಿ ನೈವೇದ್ಯ ಎಲ್ಲ ಇಟ್ಟಿದ್ಮೇಲೆ ಕಾಯಿ ಹೊಡೆದ್ಮೇಲೆ ನಾವೆಲ್ಲ ದೀಪಗಳನ್ನ ಹಚ್ಚಿರ್ತೀವಲ್ಲ ಅದಕ್ಕೂ ಮತ್ತೊಂದ್ಸಲ ಅರಿಶಿನ ಕುಂಕುಮ ಎಲ್ಲ ಹಾಕಿ ಕರ್ಪೂರ ಹಾರತಿನ ಮಾಡ್ಕೋಬೇಕು. ನಾವು ಪೂಜೆ ಮಾಡೋಂತಾರಲ್ಲ ಅಂತೇಳಿ ಅತ್ತರ್ಬೇಕು ಇತ್ತರ್ಬೇಕು ಅದು ಇಲ್ಲ ಇದು ಇಲ್ಲ ಅಂತ ಮನೆಯಲ್ಲಿ ಜಗಳ ಆಡೋದು ಬೇಡ. ಏನಿದೇನೋ ಒಂದು ಕಡಿಮೆ ಇತ್ತಾ ಅದು ಇಟ್ಟಿದ್ದೇನೆ ಅಂತಾನ ನೀವು ಭಾವನೆ ಮಾಡಿ ಅದು ಇಟ್ಕೊಳ್ಳಿ. ನಮಗೆ ಭಕ್ತಿ ಮುಖ್ಯ, ಶ್ರದ್ಧೆ ಮುಖ್ಯ. ನಾನು ಎಷ್ಟೋ ಸಾರಿ ಹೇಳ್ತಾ ಇರ್ತೀನಿ, ಶ್ರದ್ಧೆ ಇದ್ದಷ್ಟು ವೃದ್ಧಿ ಆಗುತ್ತೆ. ಎಲ್ಲ ಪೂಜೆ ಆದ್ಮೇಲೆ ನಿಮ್ಮ ಪಕ್ಕದಲ್ಲಿರೋ ಅಕ್ಕಪಕ್ಕದಲ್ಲಿರೋ ಮುತ್ತೈದವರಿಗೆ ಕರೆದು ಅವತ್ತು ಇಬ್ಬರಿಗಾಗ್ಲಿ ಅಥವಾ 5 ಜನರಿಗಾಗ್ಲಿ 9 ಜನರಿಗಾಗ್ಲಿ ಅಂದಿರುವಂತ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಜೊತೆಗೆ ತಾಂಬೂಲ, ಎಲೆ, ಅಡಿಕೆ ಮತ್ತೆ ಒಂದು ಬ್ಲೌಸ್ ಪೀಸು, ಒಂದು ಹಣ್ಣು ಅಥವಾ ನೀವು ನೈವೇದ್ಯಕ್ಕೆ ಇಟ್ಟಿದ್ರಲ್ಲ ಕಡಲೆ ಸಕ್ಕರೆ ಅವುಗಳನ್ನ ಕೊಡೋದು. ಇನ್ನ ಕೆಲವರು ಅದ್ರ ರಿಟರ್ನ್ ಗಿಫ್ಟ್ಸ್ ಅಂತ ಕೂಡ ಕೊಡ್ತಾ ಇದ್ದಾರೆ. ಏನಾದ್ರೂ ಇನ್ನೂ ಡೌಟ್ಸ್ ಇದ್ರೆ ಕಾಮೆಂಟ್ ಅಲ್ಲಿ ಕೇಳಿ, ನಾನು ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ದೀಪದಾನ ಅಂತ ಹೇಳಿದೆಲ್ಲ ನಾನು, ಆ ದೀಪದಾನ ಯಾವಾಗ ಕೊಡಬೇಕು, ಯಾರಿಗೆ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ. ಈಗ ಹೈಪ್ ಅಂತ ಕೂಡ ಒಂದು ಆಪ್ಷನ್ ಬಂದಿದೆ, ಹೈಪ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.